ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪಾಲಾಶ ಧೂಮ್ರ ಸಂಕಾಶಾನ್ ಧಾರಕಾನ್ ಗ್ರಹಮಸ್ತಕಾನ್ ರೌದ್ರಾನ್ ರುದ್ರಾತ್ಮಕಾನ್ ಘೋರಾನ್ ತಾನ್ ಕೇತೂನ್ ಪ್ರಣಮಾಮ್ಯಹಂ. ನಾನು ಹಿಂದೆ ತಿಳಿಸಿದ ಹಾಗೆ ರಾಹುಕೇತುಗಳು ಛಾಯಾಗ್ರಹರಾದರೂ ನಾವು ಯಾವುದೋ ಒಂದು ಭಯಗ್ರಸ್ತರಾಗಿ ಅಥವಾ ಅನೇಕ ವಿಧದಲ್ಲಿ ಮಾಧ್ಯಮಗಳಲ್ಲಿಯೋ ಅಥವಾ ಬೇರೊಂದು ಕಡೆಯಲ್ಲಿಯೋ ಇನ್ನೊಬ್ಬರ ಬಾಯಿಯಲ್ಲಿಯೋ ಕೇಳಿ ತಿಳ್ಕೊಂಡು ಅದರಲ್ಲಿ ಹೆಚ್ಚಿನ ಮಟ್ಟದ ಒಂದು ಭಯಭೀತರಾಗುವಂತಹ ಸಾಧ್ಯತೆ, ಅದರ ಜೊತೆಗೆ ಕೇತುವಿನ ಬದಲಾವಣೆ, ಹಿಂದೆ ರಾಹು ಬದಲಾವಣೆ ಆದದ್ದರಿಂದ ಫಲಾಫಲಗಳನ್ನು ನಾವು ನೋಡಿದ್ದೇವೆ. ಈ ಕೇತು ಬದಲಾವಣೆ ಆದದ್ದರಿಂದ ಇಬ್ಬರು ಒಟ್ಟಿಗೆ ಬದಲಾವಣೆ ಆಗ್ತಾರೆ. ರಾಹುಕೇತುಗಳು ಇಬ್ಬರು ಕೂಡ ಪರಸ್ಪರ 180 ಡಿಗ್ರಿಯಲ್ಲೇ ಇರ್ತಾರೆ. ಆವಾಗ ಕೇತು ಬದಲಾವಣೆ, ರಾಹು ಬದಲಾವಣೆ, ಇದರಿಂದಾಗಿ ಆಗುವ ಫಲಾಫಲಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಂತ ತಿಳಿಸಿದ್ದೆ. ಅದೇ ತರಹದಲ್ಲಿ ಹೇಗೆ ಶನಿವತ್ ರಾಹು ಅಂತ ನಾವು ಹಿಂದೆಯನ್ನು ತೆಗೆದುಕೊಂಡಿದ್ದೇವೋ ಅದೇ ತರಹದಲ್ಲಿ ಕುಜವತ್ ಕೇತು ಅಂತ ಹೇಳ್ತಾರೆ. ಅಂದರೆ ನವಗ್ರಹಗಳಲ್ಲಿ ನಾವು ಇವತ್ತಿನ ವಸ್ತುತಃ 7 ಗ್ರಹರು, ಇಬ್ಬರು ಛಾಯಾಗ್ರಹರು. ಆದರೆ ಛಾಯಾಗ್ರಹರಿಗೆ ಪ್ರತ್ಯೇಕವಾದ ಫಲಗಳನ್ನು ಉಲ್ಲೇಖ ಮಾಡೋದು ಬಹಳ ಕಡಿಮೆ. ಕೆಲವೊಂದು ಕಡೆಯಲ್ಲಿ ಮಾತ್ರ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಹೇಗೆ ತೆಗೊಳ್ಬೇಕು ಅಂತ ವಿಚಾರ ಮಾಡುವಾಗ ಕುಜನ ಹಾಗೆ ಕೇತುವನ್ನು ವಿಚಾರ ಮಾಡಿ, ಕುಜನಿಗೆ ಯಾವ್ಯಾವ ರಾಶಿಯಲ್ಲಿ ಬಂದಾಗ ಏನು ಫಲಗಳನ್ನು ತಿಳಿಸಿದ್ದಾರೋ ಕೇತು ಬಂದಾಗಲೂ ಅದೇ ತರಹದ ಫಲಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈಗ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆದದ್ದರಿಂದ ಯಾವ್ಯಾವ ರಾಶಿಯವರಿಗೆ ಏನು ಫಲಾಫಲಗಳು ದೊರಕಲಿಕ್ಕಿದೆ, ಏನಾಗಬಹುದು, ಯಾವ ರಾಶಿಯವರಿಗೆ ಒಳ್ಳೆಯ ಫಲ, ಯಾವ ರಾಶಿಯವರಿಗೆ ಕೆಲಸದಲ್ಲಿ ತೊಂದರೆ ಇತ್ಯಾದಿಗಳ ವಿಷಯಗಳನ್ನು ಚಿಂತನೆ ಮಾಡೋಣ. ಪ್ರಧಾನವಾಗಿ ನಾನು ಹಿಂದೆ ಹೇಳಿದ ಹಾಗೆ ಆ ಸಿಂಹ ರಾಶಿಯಲ್ಲಿ ಬಂದಾಗ ಕುಜನಿಗೆ ಏನು ಫಲ ಹೇಳ್ತಾರೆ, ಜೊತೆಗೆ ಕೇತುವಿನ ಗೋಚಾರದ ಫಲವೇನು, ಎರಡನ್ನೂ ಮೇಳೈಸಿಕೊಂಡಾಗ ಸ್ಪಷ್ಟವಾದ ಫಲವನ್ನು ನಾವು ಚಿಂತನೆ ಮಾಡ್ಬೋದು. ಬೃಹಜ್ಜಾತಕಕಾರರು ಗ್ರಹ ರಾಶಿಶೀಲಾಧ್ಯಾಯದಲ್ಲಿ ನಿಸ್ವಕ್ಲೇಶಸಹೋ ಭಯೋ ವನಚರಃ ಸಿಂಹೇಲ್ಪದಾರಾತ್ಮಜಃ ಅನ್ನುವ ಫಲವನ್ನು ಹೇಳ್ತಾರೆ. ಅಂದರೆ ಕುಜನು ಸಿಂಹರಾಶಿಯಲ್ಲಿ ಬಂದಾಗ ಕ್ಲೇಶಸಹ, ಅಭಯ, ವನಚರ, ಅಲ್ಪದಾರಾತ್ಮಜಶ್ಚ ಅಂತ ಫಲವನ್ನು ಹೇಳ್ತಾರೆ. ಅಂದರೆ ನಿಸ್ವಹ, ಸಂಪತ್ತನ್ನು ಕಳೆದುಕೊಳ್ಳುವವನಾಗ್ತಾನೆ, ಜೊತೆಗೆ ದುಃಖವನ್ನು ಸಹಿಸುವವನಾಗ್ತಾನೆ. ಆನಂತರದಲ್ಲಿ ವನಚರ, ಕಾಡಿನಲ್ಲಿ ಹೆಚ್ಚಿನ ಸಂಚಾರವನ್ನು ಮಾಡುವವನಾಗ್ತಾನೆ, ಅಲ್ಪ ಸಂತಾನವನ್ನು ಪಡೆಯುವವನಾಗ್ತಾನೆ. ಇಷ್ಟು ಫಲವನ್ನು ಹೇಳ್ತಾರೆ. ಇದೇ ಫಲವನ್ನು ಕೇತುವಿಗೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಗೋಚಾರದ ಫಲ, ಭಾವದ ಫಲ ಏನಾಗಲಿಕ್ಕಿದೆ, ಮೇಷಾದಿ ರಾಶಿಗಳಿಂದ ಚಿಂತನೆ ಮಾಡ್ತಾ ಬರೋಣ. ವೃಷಭ ರಾಶಿಗಾಗುವಾಗ 4ನೇ ಮನೆಯ ಕೇತುವಾಗ್ತಾನೆ. 4ನೇ ಮನೆಯಲ್ಲಿ ಕೇತು ಇದ್ದಾಗ ಏನು ಫಲವನ್ನು ಹೇಳಬೇಕು ಅಂತಂದರೆ, 4ರಲ್ಲಿ ಬಂದಾಗ ಚತುರ್ಥೆ ಜಾಯತೆ ಪೀಡಾ ಅಂತ ಗೋಚಾರ ಫಲವನ್ನು ಹೇಳ್ತಾರೆ. ಪೀಡೆಗಳು ಬರುತ್ತೆ. 4ನೇ ಮನೆಯಲ್ಲಿ ಕೇತು ಬಂದ ಅಂತ ಆದರೆ ಅನೇಕ ವಿಧವಾದಂತಹ ಪೀಡೆಗಳನ್ನು ಅವರು ಎದುರಿಸಬೇಕಾಗುತ್ತೆ ಅಂತ ಮಂತ್ರೇಶ್ವರರು ಹೇಳ್ತಾರೆ. ಏನು ಪೀಡೆ, ಯಾವುದಕ್ಕೆ ಸಂಬಂಧಪಟ್ಟ ಪೀಡೆ ಅಂತಂದಾಗ ಆ ಭಾವದ ಒಂದು ಚಿಂತನೆಯನ್ನು ನಾವು ನೋಡೋಣ. ಅಲ್ಲಿ ಮಾತಾ ಸಹನ್ಮಾತುಲ ಭಾಗಿನೇಯೋ ಕ್ಷೇತ್ರಂ ಸುಖಂ ವಾಹನಂ ಆಸನಂಚ. ನಮಗೆ ಕುರ್ಚಿಯಲ್ಲಿ ಕೂತಿರ್ತೀವಿ, ದೊಡ್ಡ ಕುರ್ಚಿ, ಅದು ದೊಡ್ಡ ಸ್ಥಾನ. ಆ ಸ್ಥಾನದಲ್ಲಿ ಕೂತಾಗ ಶತ್ರುಗಳ ಪೀಡೆ, ಅಥವಾ ಮನೆಯಲ್ಲಿ ನೋಡುವಾಗ ಮನೆಯಲ್ಲಿ ನಮಗೆ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗುವಂತಹದ್ದು, ಅಥವಾ ನಮ್ಮ ತಾಯಿಗೆ ರೋಗ ರುಜಿನಗಳು ಬರುವಂತಹದ್ದು, ಅಥವಾ ಚತುರ್ಥನಾಥಸ್ಥತು ಧರ್ಮ ದೈವಂ ಅಂತ ಹೇಳ್ತಾರೆ. 4ನೇ ಮನೆಯಿಂದಾಗಿ ಧರ್ಮ ದೈವಗಳನ್ನು ಚಿಂತನೆ ಮಾಡಬೇಕು. ಈ
ದಕ್ಷಿಣ ಕನ್ನಡದ ಉಡುಪಿ ಇತ್ಯಾದಿಗಳ ಕರಾವಳಿಯ ಪ್ರದೇಶಗಳಲ್ಲಿ ನಾವು ನೋಡಿದ್ದೇವೆ. ಪಂಜುರ್ಲಿ, ನಂದಿಕೋಣ ಹೀಗೆ ಅನೇಕ ವಿಧವಾದ ದೈವಗಳು ಇದ್ದಾವೆ. ಆ ದೈವಗಳ ಪೀಡೆ ಅಂದರೆ ನಾವು ಅವುಗಳ ಆರಾಧನೆಯನ್ನು ನಡೆಸದೇ ಇದ್ದದ್ದರಿಂದಾಗಿ ಬರುವಂತಹ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಇನ್ನು ಈ ಘಟ್ಟದ ಮೇಲಿನ ಕಡೆಯಲ್ಲಿ ಆಗುವಾಗ ಗ್ರಾಮ ದೇವತೆ, ಶಕ್ತಿ ದೇವತೆಗಳು ಅಂತ ಇರ್ತಾರೆ. ಅವರ ಆರಾಧನೆಗಳನ್ನು ನಡೆಸದೇ ಇದ್ದದ್ದರಿಂದಾಗಿ ನಾವು ಕೆಲವು ಪೀಡೆಗಳಿಗೆ ತೊಂದರೆ ಆಗಬೇಕಾಗ್ತದೆ. ಅಥವಾ ಈಗಿನ ಕಾಲದಲ್ಲಿ ನಾವೆಲ್ಲ ನೋಡುತ್ತೇವೆ, ವಿವಸ್ತ್ರವಾಗಿ ಸ್ನಾನ ಮಾಡೋದು, ವಿವಸ್ತ್ರವಾಗಿ ತಿರುಗಾಡೋದು, ಅಥವಾ ಯಾವಾಗಂದರೆ ಅವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಯಾವುದನ್ನು ನಿಷೇಧ ಮಾಡಿದ್ದಾರೆ ಅದನ್ನೆಲ್ಲ ನಾವು ಮಾಡ್ತೇವೆ. ಮಧ್ಯರಾತ್ರಿ ಎದ್ದು ಊಟ ಮಾಡ್ತೇವೆ, ದಿವಸಕ್ಕೆ 4 ಹೊತ್ತು ಊಟ ಮಾಡ್ತೇವೆ. ಇದೆಲ್ಲವೂ ಕೂಡ ತೊಂದರೆನೇ. ಆದರೆ ಈ ಥರದಲ್ಲಿ ತೊಂದರೆಗಳಿದ್ದಾಗ ಕೆಲವು ಗ್ರಹ ಸಂಬಂಧಿತವಾಗಿರ್ತಕ್ಕಂತಹ ಪೀಡೆ ಬರುತ್ತೆ ಅಂತ ಹೇಳ್ತಾರೆ. ಅಸುರ, ಅಮರ, ನಾಗ ಅಂತ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅವುಗಳ ಪೀಡೆಗಳಿಗೆ ಒಳಗಾಗಿ ನಾವು ನಮ್ಮ ಜೀವನವನ್ನೇ ಕಳ್ಕೊಳ್ಬೇಕಾದಂತಹ ಪ್ರಸಂಗಗಳು ಕೂಡ ಒದಗಿ ಬರುತ್ತೆ. ಹಾಗಿದ್ರೆ ಆ ಕೇತು ಏನು ಸೂಚನೆ ಮಾಡ್ತಾ ಇದ್ದಾನೆ? 4ನೇ ಮನೆಯಲ್ಲಿ ಬಂದಾಗ ಏತತ್ ಸಂಬಂಧೀಭೂತವಾಗಿರತಕ್ಕಂತಹ ಕೆಲವು ಪೀಡೆಗಳನ್ನು ನಾವು ಅನುಭವಿಸಬೇಕಾಗತ್ತೆ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಪ್ರಧಾನವಾಗಿ ಈ ಕ್ಷೇತ್ರಕ್ಕೆ ಭೂಮಿಗೆ ಸಂಬಂಧಪಟ್ಟ ತೊಂದರೆ, ಅಥವಾ ನಮ್ಮ ಭೂಮಿಯನ್ನು ಯಾರೋ ಕಬ್ಜಾ ಮಾಡಿದರು, ಈ ಥರದಲ್ಲಿ ತೊಂದರೆಗಳು ಬರುವ ಸಾಧ್ಯತೆ. ಈ ಥರದಲ್ಲಿದ್ದಾಗ ಭೂವರಾಹ ಶಾಂತಿಯನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ಈ ಭೂಮಿಯಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ನಡೆಸುವಂಥದ್ದು, ಅಥವಾ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ, ಮನ್ಯ ಸೂಕ್ತ ಪುನಶ್ಚರಣೆ, ಅಥವಾ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನಗಳ ದರ್ಶನ ಮಾಡುವಂಥದ್ದು, ದೇವರಾಯನ ದುರ್ಗ, ಅಹೋಬಿಲ ಕ್ಷೇತ್ರ, ಹೀಗೆ ಅನೇಕ ಕ್ಷೇತ್ರಗಳಿಗೆ ಸಂಚಾರ ಮಾಡುವುದರಿಂದ ಎಲ್ಲ ವಿಧವಾದ ಪೀಡೆಗಳಿಂದ ದೂರ ಆಗಬಹುದು ವೃಷಭ ರಾಶಿಯವರು.